Praise the Lord. Hi, hello, and welcome back. We will be dealing with the 14th chapter mathematical reasoning. Dear students, ನಮ್ಮ ಹಿಂದಿನ ವಿಡಿಯೋದಲ್ಲಿ we have solved exercise 14.2 and today we will be solving the exercise 14.3. ಓಕೆ, ಸೊ ಇದಕ್ಕೆ ಬೇಸಿಕ್ ಬೇಕಾಗಿರುವಂತಹ ಕಾನ್ಸೆಪ್ಟ್ಸು ಮೋಸ್ಟ್ ಆಫ್ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ಇನ್ ಕೇಸ್ ನೀವು ಎಕ್ಸಸೈಸ್ 14.2 ನೋಡಿಲ್ಲ ಅಂದರೆ ಕೈಂಡ್ಲಿ ಫಸ್ಟ್ ಅದನ್ನು ನೋಡಿಕೊಂಡು ದೆನ್ ಯು ಕ್ಯಾನ್ ಗೆಟ್ ಬ್ಯಾಕ್ ಟು ದಿಸ್ ವಿಡಿಯೋ. ಓಕೆ, ಬಿಲೀವಿಂಗ್ ದಟ್ ಯು ಹ್ಯಾವ್ ಆಲ್ರೆಡಿ ವಾಚ್ಡ್ 14.2, here comes the first question of the exercise 14.3. So first question ಈ ಥರ ಇರುತ್ತೆ. For each of the following compound statements, first identify the connecting words. ನೆನಪಿರ್ಲಿಯಾ? ಕನೆಕ್ಟಿಂಗ್ ವರ್ಡ್ಸ್ ಅಂದರೆ ಏನು? ಲಾಜಿಕಲ್ ಕನೆಕ್ಟಿವ್ಸ್. ನೆನಪಿದೆಯಾ? 5 ಕನೆಕ್ಟಿವ್ಸ್ ಹೇಳ್ಕೊಟ್ಟಿದ್ದೆ. ಆ್ಯಂಡ್ ದೆನ್ ಬ್ರೇಕ್ ಇಟ್ ಇಂಟು ಕಾಂಪೊನೆಂಟ್ ಸ್ಟೇಟ್ಮೆಂಟ್ಸ್. ಇದು ತುಂಬ ಸುಲಭವಾದಂತಹ ಎಕ್ಸಸೈಸ್. ಓಕೆ, ವೆರಿ ಈಸಿಲಿ ಯು ಕ್ಯಾನ್ ಕ್ಲಿಯರ್ ಇಟ್. ನಾವು ಟೇಕ್ ದ ಫಸ್ಟ್ ಎಕ್ಸಾಂಪಲ್. ಆಲ್ ರ್ಯಾಷನಲ್ ನಂಬರ್ಸ್ ಆರ್ ರಿಯಲ್ ಆ್ಯಂಡ್ ಆಲ್ ರಿಯಲ್ ನಂಬರ್ಸ್ ಆರ್ ಕಾಂಪ್ಲೆಕ್ಸ್. ನೋಡಿದ್ರೇ ಗೊತ್ತಾಗುತ್ತೆ ಎರಡು ಕಾಂಪೊನೆಂಟ್ ಸ್ಟೇಟ್ಮೆಂಟ್ನ ಒಂದು ವರ್ಡ್ ಕನೆಕ್ಟ್ ಮಾಡ್ತಿದೆ. ಓಕೆ, ವಾಟ್ ಈಸ್ ದ ಕನೆಕ್ಟಿಂಗ್ ವರ್ಡ್ ಇಯರ್? ಡೆಫಿನೆಟ್ಲಿ ಈ ಸ್ಟೇಟ್ಮೆಂಟ್ನ ಕನೆಕ್ಟಿಂಗ್ ವರ್ಡು ಆ್ಯಂಡ್. ಓಕೆ, ಸೊ ಜಸ್ಟ್ ರೈಟ್ ದ ಕನೆಕ್ಟಿಂಗ್ ವರ್ಡ್ ಇಯರ್ ಇಸ್ ಆ್ಯಂಡ್. ಗೊತ್ತಾಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? ಸೊ the two component statements are connected by and, therefore the connecting word or also called logical connective is and. ಈಗ ಇದನ್ನು ಸ್ಪ್ಲಿಟ್ ಮಾಡಿ ಬರೀರಿ ಅಂದರೆ ವೆರಿ ಸಿಂಪಲ್. ಫಸ್ಟ್ ಸ್ಟೇಟ್ಮೆಂಟ್ನ ಈ ಥರ ತಗೊಳ್ತೀನಿ, ಆಲ್ ರ್ಯಾಷನಲ್ ನಂಬರ್ಸ್ ಆರ್ ರಿಯಲ್. ಇದನ್ನು ಫಸ್ಟ್ ಕಾಂಪೊನೆಂಟ್ ಅಂದರೆ ಕಾಂಪೊನೆಂಟ್ ಸ್ಟೇಟ್ಮೆಂಟ್ ಅಂತ ತಗೊಳ್ಳೋಣ. ಲೆಟ್ ಮಿ ಕಾಲ್ ಇಟ್ ಆ್ಯಸ್ ಪಿ ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ಆಲ್ ರ್ಯಾಷನಲ್ ನಂಬರ್ಸ್ ಆರ್ ರಿಯಲ್. ಓಕೆ, ನೆಕ್ಸ್ಟ್ ಉಳಿದಿದ್ದು ನೆಕ್ಸ್ಟ್ ಕಾಂಪೊನೆಂಟಲ್ಲಿ ಬರುತ್ತೆ. ಯೂಶಲಿ ಆ ಕಾಂಪೊನೆಂಟ್ನ ನಾವು ಕ್ಯೂ ಅಂತ ತಗೊಳ್ತೀನಿ. ದ ಕ್ಯೂ ಕಾಂಪೊನೆಂಟ್ ಇಸ್ ಆಲ್ ರಿಯಲ್ ನಂಬರ್ಸ್ ಆರ್ ನಾಟ್ ಕಾಂಪ್ಲೆಕ್ಸ್. ಇಲ್ಲಿ ನೀವೇನು ಚೇಂಜಸ್ ಮಾಡೋ ಅಗತ್ಯ ಇಲ್ಲ. ಏನಿದೆಯೋ ಕಾಂಪೊನೆಂಟ್ನ ಬಿಡಿಸ್ಬಿಟ್ಟು ಸಪ್ರೇಟ್ ಮಾಡಿ ಬರೀರಿ. ದಟ್ಸ್ ಆಲ್. ಬಿಕಾಸ್ ಲುಕ್ ಎ ಕ್ವೆಶ್ಚನ್ ಹೇಳೋದೇ ಅದು. ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ ಸ್ಟೇಟ್ಮೆಂಟ್ಸ್ ಫಸ್ಟ್ ಐಡೆಂಟಿಫೈ ದ ಕನೆಕ್ಟಿಂಗ್ ವರ್ಡ್ಸ್. ಕನೆಕ್ಟಿಂಗ್ ವರ್ಡ್ ಐಡೆಂಟಿಫೈ ಮಾಡಾದಮೇಲೆ ದೆನ್ ಬ್ರೇಕ್ ಇಟ್ ಇಂಟು ಕಾಂಪೌಂಡ್ ಸ್ಟೇಟ್ಮೆಂಟ್ಸ್. ಜಸ್ಟ್ ಬ್ರೇಕ್ ಮಾಡಿ ಸಪ್ರೇಟ್ ಮಾಡಿ ಬರೀರಿ ಅಂತ. ನಥಿಂಗ್ ಟು ಡೂ ಮಚ್. ಗೊತ್ತಾಗ್ತಿದೆಯಲ್ಲ? ಸಿಂಪಲ್ ಅಲ್ವಾ? ಓಕೆ, ಸೊ ದಟ್ ವಾಸ್ ದ ಫಸ್ಟ್ ಸಬ್ ಕ್ವೆಶ್ಚನ್. ಈಗ ನೆಕ್ಸ್ಟ್ ಒನ್ ತಗೊಳ್ಳೋಣ. ನೆಕ್ಸ್ಟ್ ಒನ್, ಸ್ಕ್ವೇರ್ ಆಫ್ ಎನ್ ಇಂಟೀಜರ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಓಕೆ, ಎಸ್ ಪುರುಷೋತ್ತಮ್ ನೋಡಿದ್ರೆ ಹೇಳ್ಬೋದಲ್ಲ. ಇಫ್ ಯು ಥಿಂಕ್ ಅಬೌಟ್ ದಿಸ್ ಸ್ಟೇಟ್ಮೆಂಟ್, ಎರಡು ಸ್ಟೇಟ್ಮೆಂಟ್ ಇದೆ, ಸ್ಕ್ವೇರ್ ಆಫ್ ಎನ್ ಇಂಟೀಜರ್ ಈಸ್ ಪಾಸಿಟಿವ್ ಅಥವಾ ಸ್ಕ್ವೇರ್ ಆಫ್ ಎನ್ ಇಂಟೀಜರ್ ಇಸ್ ನೆಗೆಟಿವ್ ಅಂತ. ದಿಸ್ ಇಸ್ ಕನೆಕ್ಟೆಡ್ ಬೈ ಆರ್, ದೇರ್ ಫೋರ್ ದ ಕನೆಕ್ಟಿಂಗ್ ವರ್ಡ್ ಇಯರ್ ಇಸ್ ಆರ್. ಇದು ಫಸ್ಟ್ ಇಂಪಾರ್ಟೆಂಟು, ಕನೆಕ್ಟಿಂಗ್ ವರ್ಡ್ ಬರೀಬೇಕು. ಓಕೆ, ಸೊ ನೆಕ್ಸ್ಟು ಫಸ್ಟ್ ಕಾಂಪೊನೆಂಟ್ ಏನಾಗುತ್ತೆ? ಸ್ಕ್ವೇರ್ ಆಫ್ ಎನ್ ಇಂಟೀಜರ್ ಇಸ್ ಪಾಸಿಟಿವ್, ನೋ ಡೌಟ್ ಅಬೌಟ್ ಇಟ್. ಸೆಕೆಂಡ್ ಕಾಂಪೊನೆಂಟು ಆರ್ ಆದಮೇಲೆ ಬರೀ ನೆಗೆಟಿವ್ ಇದೆಯಲ್ಲ ಸರ್, ಬರೀ ನೆಗೆಟಿವ್ ಬರೆದ್ರೆ ಆಗುತ್ತಾ ಅಂದರೆ ಖಂಡಿತವಾಗ್ಲೂ ಆಗೋದಿಲ್ಲ. ಆ ನೆಗೆಟಿವ್ ಏನು ಅಂತ ಹೇಳಬೇಕು. ಸೊ ವೆನ್ ಯು ಹ್ಯಾವ್ ಡಿವಿಷನ್ ಲೈಕ್ ದಿಸ್, ಇಲ್ಲಿಂದಲೇ ಸ್ಟಾರ್ಟ್ ಮಾಡಿ. ಸೊ ದ ಸೆಕೆಂಡ್ ಕಾಂಪೊನೆಂಟ್ ಈಸ್ ಸ್ಕ್ವೇರ್ ಆಫ್ ಎನ್ ಇಂಟೀಜರ್ ಈಸ್ ನೆಗೆಟಿವ್. ಗೊತ್ತಾಗ್ತಿದೆಯಲ್ಲ? ಫರ್ದರ್ ಏನು ಡೀಟೇಲ್ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ. ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನ ಸ್ಪ್ಲಿಟ್ ಮಾಡಿ ಬರೆಯೋದು, ಕನೆಕ್ಟಿಂಗ್ ವರ್ಡ್ ಏನು ಅಂತ ಮೆನ್ಷನ್ ಮಾಡೋದು. ಓಕೆ, ಸೊ ದಟ್ ವಾಸ್ ದ ಟೂ ಸಬ್ ಕ್ವೆಶ್ಚನ್ಸ್. ಇನ್ನೊಂದೆರಡಿದೆ. ಲೆಟ್ಸ್ ಟೇಕ್ ಅಪ್ ದಿ ಥರ್ಡ್ ಸಬ್ ಕ್ವೆಶ್ಚನ್. ಸೊ ಥರ್ಡ್ ಕ್ವೆಶ್ಚನ್ ಈ ರೀತಿ ಇದೆ. ದಿ ಸ್ಯಾಂಡ್ ಹೀಟ್ಸ್ ಅಪ್ ಕ್ವಿಕ್ಲಿ ಇನ್ ದ ಸನ್ ಆ್ಯಂಡ್ ಡಸ್ ನಾಟ್ ಕೂಲ್ ಡೌನ್ ಫಾಸ್ಟ್ ಅಟ್ ನೈಟ್ ಅಂತ. ಓಕೆ, ಸೊ ಎರಡು ಕಾಂಪೊನೆಂಟ್ ಸ್ಟೇಟ್ಮೆಂಟ್ಸ್ ಇದ್ದಾವೆ. ಹುಡುಕಿ ಕನೆಕ್ಟಿಂಗ್ ವರ್ಡ್ ಏನು? ಇಲ್ಲೂ ಕೂಡ ದ ಕನೆಕ್ಟಿಂಗ್ ವರ್ಡ್ ಇಸ್ ಆ್ಯಂಡ್. ಕರೆಕ್ಟ್ ಅಲ್ವಾ? ಸೊ ಜಸ್ಟ್ ರೈಟ್ ದ ಕನೆಕ್ಟಿಂಗ್ ವರ್ಡ್ ಇಸ್, ಎಸ್ ಶ್ವೇತಾ, ಇಟ್ ಈಸ್ ಆ್ಯಂಡ್. ಕರೆಕ್ಟ್ ಅಲ್ವಾ? ನಾವು ಗೋಯಿಂಗ್ ಫರ್ದರ್, ರೈಟ್, ಸ್ಪ್ಲಿಟ್ ಮಾಡೋಣ. ಫಸ್ಟ್ ಒನ್ ವೆರಿ ಸಿಂಪಲ್. ಆ್ಯಂಡ್ಗೆ ಮುಂಚೆ ಏನಿದೆ ಬರ್ಕೊಳ್ತೀನಿ. ದ ಸ್ಯಾಂಡ್ ಹೀಟ್ಸ್ ಅಪ್ ಕ್ವಿಕ್ಲಿ ಇನ್ ದ ಸನ್. ಸೊ ಅದನ್ನು ಪಿ ಬರ್ಕೊಳ್ತೀನಿ. ಸೊ ವಾಟ್ ಈಸ್ ದ ಪಿ ಕಾಂಪೊನೆಂಟ್? ದ ಸ್ಯಾಂಡ್ ಹೀಟ್ಸ್ ಅಪ್ ಕ್ವಿಕ್ಲಿ ಇನ್ ದ ಸನ್. ಓಕೆ, ಕಾಂಪೊನೆಂಟ್ ಕ್ಯೂನ ಈ ಥರ ಬರಿಬೋದಾ? ಡಸ್ ನಾಟ್ ಕೂಲ್ ಡೌನ್ ಫಾಸ್ಟ್ ಎಟ್ ನೈಟ್ ಅಂತ. ಯಾವುದು ಕೂಲ್ ಡೌನ್ ಆಗಲ್ಲ. ಸೊ ಈ ಥರ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ ಬರಿಬೋದು. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ದ ಸ್ಯಾಂಡ್ ಬಗ್ಗೆ. ಸೊ ಇಫ್ ಯು ಹ್ಯಾವ್ ಟು split the second component, you have to start with what we are speaking about. So you should say the sand does not cool down fast at night. ಗೊತ್ತಾಗ್ತಿದೆಯಾ? ಸ್ಪ್ಲಿಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಆ್ಯಂಡ್ಗೆ ಮುಂಚೆ ಇರೋದನ್ನು ಒಂದು ಪಾರ್ಟು ಆ್ಯಂಡ್ ಆದಮೇಲೆ ಒಂದು ಪಾರ್ಟು ಅಂತ ಬರೀಬಾರ್ದು. ಅದು ಏನದು ಗ್ರಾಮ್ಯಾಟಿಕಲಿ ತುಂಬ ಮಿಸ್ಟೇಕ್ ಆಗೋಗುತ್ತೆ. ಓಕೆ, ಸೊ ನೀವು ಬರೀ ಡೋಂಟ್ ಥಿಂಕ್ ಮ್ಯಾಥಮೆಟಿಕ್ಸಲ್ಲಿ ಗ್ರಾಮರ್ ಇಂಪಾರ್ಟೆಂಟ್ ಅಲ್ಲ ಅಂತ. ಈ ಥರ ಸ್ಟೇಟ್ಮೆಂಟ್ಸಲ್ಲಿ ಗ್ರಾಮರಿಟಿಕಲ್ ಮೀನಿಂಗ್ ಆಲ್ಸೋ ಮ್ಯಾಟರ್ಸ್. ಗೊತ್ತಾಗ್ತಿದೆಯಾ? ಸೊ ಕರೆಕ್ಟಾಗಿ ಸ್ಪ್ಲಿಟ್ ಮಾಡಿ ಇಷ್ಟ ಬಂದಂಗೆ ಸ್ಪ್ಲಿಟ್ ಮಾಡಿದ್ರೆ ನಥಿಂಗ್ ಟು ವರಿ, ಮಾರ್ಕ್ಸ್ ಕಳ್ಕೊತೀರ ಅಷ್ಟೇ.
ಓಕೆ ರೈಟ್. ಸೊ ದಟ್ ವಾಸ್ ದ ಥರ್ಡ್ ಸಬ್ ಕ್ವೆಶ್ಚನ್. ಗೋಯಿಂಗ್ ವಿತ್ ಲಾಸ್ಟ್ ಒನ್. ಸೊ ಫಸ್ಟ್ ಕ್ವೆಶ್ಚನಲ್ಲಿ ಇನ್ನೊಂದು ಸಬ್ ಕ್ವೆಶ್ಚನ್ ಇದೆ. ಇದು ಇಲ್ಲಿ ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು 2 ಆ್ಯಂಡ್ ಎಕ್ಸ್ ಈಸ್ ಈಕ್ವಲ್ ಟು 3 ಆರ್ ದ ರೂಟ್ಸ್ ಆಫ್ ದಿ ಈಕ್ವೇಷನ್ 3x ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 10 ಇಸ್ ಈಕ್ವಲ್ ಟು 0. ಇಲ್ಲೂ ಕೂಡ ಯೂಶಲಿ ಕನೆಕ್ಟಿವ್ಸ್ ಇಲ್ಲಿರೋದು ಕೂಡ ಆ್ಯಂಡ್. ಓಕೆ, ಈ ಇಡೀ ಚಾಪ್ಟ್ರಲ್ಲಿ ಸಾಮಾನ್ಯವಾಗಿ ಕನೆಕ್ಟಿವ್ಸ್ ಜಾಸ್ತಿ ಯೂಸ್ ಮಾಡಿರೋದು ಆ್ಯಂಡ್ ಮತ್ತು ಆರು. ಸೊ ಇಲ್ಲಿ ಕೂಡ ಆ್ಯಂಡ್ ಇದೆ, ಬರ್ಕೊಳ್ತೀನಿ. ಈಗ ನನ್ನ ಪ್ರಶ್ನೆ ಏನು ಅಂತಂದರೆ, ವೆನ್ ಯು ಸ್ಪ್ಲಿಟ್ ಇಟ್, ನಾನು ಆಗಲೇ ಹೇಳ್ದಂಗೆ ಆ್ಯಂಡಿಗೆ ಮುಂಚೆ ಒಂದು ಪ್ರಪೋಸ್ ಕಾಂಪೊನೆಂಟು ಆ್ಯಂಡ್ ಆದಮೇಲೆ ಒಂದು ಕಾಂಪೊನೆಂಟು ಅಂತ ತಗೊಳ್ಬಾರ್ದು. ಯಾಕೆಂದರೆ ಆ್ಯಂಡಿಗೆ ಮುಂಚೆ ಒಂದು ಕಾಂಪೊನೆಂಟು ಅಂದರೆ ಜಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು 2 ಅಂದರೆ ಅಂತ ಬರೆದ್ರೆ ಆಗೋದಿಲ್ಲ. ಸೊ ಯಾವ ಥರ ಸ್ಪ್ಲಿಟ್ ಮಾಡ್ತೀರಾ ಅಂತಂದರೆ, ಎಕ್ಸ್ ಈಸ್ ಈಕ್ವಲ್ ಟು 2, ಇಲ್ಲಿ ನೆನ್ಪಿಟ್ಕೊಳ್ಳಿ, ಅಗೇನ್ ಗ್ರಾಮರ್ ಇಂಪಾರ್ಟೆಂಟು. ಎರಡನ್ನ ಜೊತೆಯಲ್ಲಿ ತಗೊಳ್ಳುವಾಗ ಆರ್ ಅಂತ ತಗೊಳ್ತೀವಿ ಮತ್ತು ರೂಟ್ಸ್ ಅಂತ ತಗೊಳ್ತೀವಿ. ಈ ಒಂದನ್ನೇ ತಗೊಳ್ಳುವಾಗ ಆರ್ ಈಸ್ ರೀಪ್ಲೇಸ್ಡ್ ಬೈ ಇಸ್. ನೆನಪಿದೆಯಾ? ಅದು ನಿಮಗೆ ಇಂಗ್ಲೀಷ್ ಕ್ಲಾಸಲ್ಲಿ ಹೇಳ್ಕೊಟ್ಟಿರ್ತಾರೆ. ಸೊ ಫಸ್ಟ್ ಕಾಂಪೊನೆಂಟ್ ಏನಾಗುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು 2 ಇಸ್, ಆರ್ ಬರೀಬಾರ್ದು, ನೆನ್ಪಿಟ್ಕೊಳ್ಳಿ. ಯಾಕಂದರೆ ಪ್ಲೂರಲ್ಗೆ ಆರು, ಸಿಂಗ್ಯುಲರ್ಗೆ ಇಸ್. ಸೊ ಎಕ್ಸ್ ಈಸ್ ಈಕ್ವಲ್ ಟು 2 ಈಸ್ ದ ರೂಟ್ಸ್ ಅಲ್ಲ, ಸಿಂಗಲ್ ರೂಟ್ ಆಫ್ ದ ಈಕ್ವೇಷನ್ 3x ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 10 ಇಸ್ ಈಕ್ವಲ್ ಟು 0. ಇಲ್ಲಿ ಏನು ಹೊಸದಾಗಿ ಏನು ತಗೋಬರೋದಿಲ್ಲ, ಇರೋದನ್ನೇ ನೀಟಾಗಿ ಕಟ್ ಮಾಡಿ ಕೊಡ್ತಾ ಇದ್ದೀವಿ. ಓಕೆ ರೈಟ್. ನಾವು ಸೆಕೆಂಡ್ ಕಾಂಪೊನೆಂಟು ಅಗೇನ್ ಎಕ್ಸ್ ಈಸ್ ಈಕ್ವಲ್ ಟು 3, ಆರ್ ಬರಿಬಾರ್ದು, ಸಿಂಗಲ್ ತೊಗೊಳ್ತಾ ಇದ್ದೀವಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು 3 ಈಸ್ ದ ರೂಟ್ ಆಫ್ ದಿ ಈಕ್ವೇಷನ್. ಗೊತ್ತಾಗ್ತಿದೆಯಲ್ಲ? ಸೊ ದ ಸೆಕೆಂಡ್ ಕಾಂಪೊನೆಂಟ್ ಈಸ್ ಎಕ್ಸ್ ಈಸ್ ಈಕ್ವಲ್ ಟು 3 ಈಸ್, ನೋಟ್ ಮಾಡ್ಕೊಳ್ತಾ ಇದ್ದೀರಾ, ಇಸ್ ಇದೆ, ಅಲ್ಲಿ ಆರ್ ಇದೆ, ಆರ್ ಬರೋಕ್ಕಾಗಲ್ಲ. ಯಾಕಂದರೆ ಜೊತೆಯಲ್ಲಿ ತೊಗೊಳ್ಳುವಾಗ ಆರ್ ಅಂತ ತೊಗೊಳ್ತೀವಿ, ಸಿಂಗಲ್ ರೂಟ್ ತೊಗೊಳ್ಳುವಾಗ ಇಸ್ ಅಂತಲೇ ತೊಗೊಳ್ಳೋದು. ಸೊ ಎಕ್ಸ್ ಇಸ್ ಈಕ್ವಲ್ ಟು 3 ಇಸ್ ದ ರೂಟ್ ಆಫ್ ದಿ ಈಕ್ವೇಷನ್ 3x ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 10 ಇಸ್ ಈಕ್ವಲ್ ಟು 0. ಈ ಥರ ನಾವು ಕೊಟ್ಟಿರುವಂತಹ ಕಾಂಪೌಂಡ್ ಸ್ಟೇಟ್ಮೆಂಟ್ನ ಸ್ಪ್ಲಿಟ್ ಮಾಡಿ ಕಾಂಪೊನೆಂಟ್ ಸ್ಟೇಟ್ಮೆಂಟ್ ಆಗಿ ಬರೀಬಹುದು. ಈಸಿ ಇದೆಯಲ್ಲ? ವೆಲ್, ತುಂಬ ಈಸಿ ಇದು. ಸೊ ದಟ್ಸ್ ಆಲ್ ವಿ ಹ್ಯಾವ್ ಫಾರ್ ದಿ ಫಸ್ಟ್ ಕ್ವೆಶ್ಚನ್ ಆಫ್ ದಿ ಎಕ್ಸಸೈಸ್ 14.3. ಲೆಟ್ಸ್ ಟೇಕ್ ಅಪ್ ದಿ ಸೆಕೆಂಡ್ ಒನ್. ಸೊ ಸೆಕೆಂಡ್ ಕ್ವೆಶ್ಚನ್ ಈ ಥರ ಇರುತ್ತೆ, ಐಡೆಂಟಿಫೈ ದ ಕ್ವಾಂಟಿಫೈಯರ್ ಇನ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಹೋದ್ ಸ್ಟೇಟ್ಮೆಂಟಲ್ಲಿ ಕನೆಕ್ಟಿಂಗ್ ವರ್ಡ್ ಕೇಳಿದ್ದ, ಇಲ್ಲಿ ಫಸ್ಟ್ ಕ್ವಾಂಟಿಫೈಯರ್ ಯಾವುದಿದೆ ಅಂತ ಕಂಡಿಡಿದು ಆ್ಯಂಡ್ ರೈಟ್ ದ ನೆಗೇಷನ್ ಆಫ್ ದಿ ಸ್ಟೇಟ್ಮೆಂಟ್. ನೆನ್ಪಿಟ್ಕೊಳ್ಳಿ, ಫಸ್ಟು ಕ್ವಾಂಟಿಫೈಯರ್ ಯಾವುದು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನ ನೆಗೇಟ್ ಮಾಡಬೇಕು, ಆರ್ ಯು ಹ್ಯಾವ್ ಟು ಫೈಂಡ್ ದ ನೆಗೇಷನ್ ಆಫ್ ದಿ ಸ್ಟೇಟ್ಮೆಂಟ್ಸ್. ಇವೆರಡೂ ಕಾನ್ಸೆಪ್ಟ್ನ ವಿವ್ ಆಲ್ರೆಡಿ ಸೀನ್ ಇನ್ ದಿ ಪ್ರೀವಿಯಸ್ ವಿಡಿಯೋ. ಅದಕ್ಕೆ ಹೇಳಿದ್ದು, ಇಫ್ ಯು ಹ್ಯಾವ್ ನಾಟ್ ವಾಚ್ಡ್ 14.2, ಜಸ್ಟ್ ಗೋ ಬ್ಯಾಕ್ ಆ್ಯಂಡ್ ವಾಚ್ ಇಟ್, ದೆನ್ ಯು ವಿಲ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದಿಸ್ ಎಕ್ಸಸೈಸ್. ಇಫ್ ಇನ್ ಕೇಸ್ ನೀವು ಮರ್ತಿದ್ರೆ ಜಸ್ಟ್ ರಿಫ್ರೆಶ್ ಮಾಡ್ಕೊಳ್ಳಿ. ಕ್ವಾಂಟಿಫೈರ್ಸ್ ಅಂದರೆ ದೇ ಆರ್ ಸ್ಟೇಟ್ಮೆಂಟ್ಸ್ ಆರ್ ಫ್ರೇಸಸ್ ಲೈಕ್ ದೇರ್ ಎಕ್ಸಿಸ್ಟ್, ಫಾರ್ ಆಲ್ ಅಥವಾ ಫಾರ್ ಎವ್ರಿ. ನೆನ್ಪಿಟ್ಕೊಳ್ಳಿ, ಎರಡೇ ಕ್ವಾಂಟಿಫೈರ್ಸ್ ಇರೋದು, ದೇರ್ ಎಕ್ಸಿಸ್ಟ್ ಮತ್ತು ಫಾರ್ ಆಲ್ ಅಥವಾ ಫಾರ್ ಎವ್ರಿ ಅಂತ ಕರಿತೀವಿ. ಓಕೆ, ಎಕ್ಸಾಂಪಲ್ಸ್ ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ದೀವಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೆಗೇಷನ್ ಬರೆಯುವಾಗ ಫಾರ್ ಆಲ್ಗೆ ನೆಗೇಷನ್ ದೇರ್ ಎಕ್ಸಿಸ್ಟ್ ಬರಿತೀವಿ, ದೇರ್ ಎಕ್ಸಿಸ್ಟ್ಗೆ ನೆಗೇಷನ್ ಫಾರ್ ಆಲ್ ಬರಿತೀವಿ, ಆಮೇಲೆ ಈ ನೆಗೇಷನ್ ಪಿಗೆ ತಗೊಳ್ತೀವಿ ಡೈರೆಕ್ಟಾಗಿ. ಓಕೆ, ವಿ ಹ್ಯಾವ್ ಸೀನ್ ದಿಸ್ ಡೀಟೇಲ್. ಇದನ್ನು ಪ್ರೀವಿಯಸ್ ವೀಡಿಯೋದಲ್ಲೂ ಕೂಡ ಹೇಗೆ ಕ್ವಾಂಟಿಫೈಯರ್ಸ್ಗೆ ನೆಗೇಟನ್ ತಗೊಳ್ಳೋದು ಅಂತ ನೋಡಿದ್ದೀವಿ. ಸೊ ವಿ ವಿಲ್ ಬಿ ಕಂಟಿನ್ಯೂಯಿಂಗ್ ದಿಸ್ ವಿತ್ ದ ಸೆಕೆಂಡ್ ಕ್ವೆಶ್ಚನ್ ನಾವು. ರೆಡಿ ಇದ್ದೀರಲ್ವಾ? ಓಕೆ, ಸೊ ಲೆಟ್ಸ್ ಗೋ ಬ್ಯಾಕ್ ಟು ದ ಸೆಕೆಂಡ್ ಕ್ವೆಶ್ಚನ್ ನಾವು. Okay, so let me repeat the second question once again. Identify the quantifier in the following statements and write the negation of the statements. So here comes your first question. There exists a number which is equal to its square. ಇದರಲ್ಲಿ ಕ್ವಾಂಟಿಫೈಯರ್ ಏನು? ಖಂಡಿತವಾಗ್ಲೂ ಸ್ಟಾರ್ಟಿಂಗಲ್ಲೇ ಇದೆ, ದೇರ್ ಎಕ್ಸಿಸ್ಟ್ ಅಂತ. ಯೂಶ್ವಲಿ ದ ಸಿಂಬಲ್ ಆಫ್ ದೇರ್ ಎಕ್ಸಿಸ್ಟ್ ಇಸ್, ಕೋಪ ಮಾಡ್ಕೊಂಡಿರೋ ಈ ಕ್ಯಾಪಿಟಲ್ ಇ. ಓಕೆ, ಸೊ ದಿಸ್ ಇಸ್ ದ ಸಿಂಬಲ್ ಫಾರ್, ನೆನ್ಪಿಟ್ಕೊಳ್ಳಿ, ದೇರ್ ಎಕ್ಸಿಸ್ಟ್. ಓಕೆ, ಸೊ ಈ ಸ್ಟೇಟ್ಮೆಂಟಲ್ಲಿರುವಂಥ ಕ್ವಾಂಟಿಫೈಯರ್ ದೇರ್ ಎಕ್ಸಿಸ್ಟ್. ಸೊ ಇದಕ್ಕೆ ನೆಗೇಷನ್ ಬರೀಬೇಕಂದ್ರೆ ನೆನಪಿರಲಿ, ಇದನ್ನು ಪಿ ಅಂತ ತಗೊಳ್ತೀವಿ ಯೂಶಲಿ. ಪಿ ನೆಗೇಷನ್ ಪಿ ಇಸ್ ಗಿವನ್ ಬೈ ನೆಗೇಷನ್ ಪಿ. ಅರ್ಥ ಆಗ್ತಿದೆಯಾ? ಪಿಗೆ ನೆಗೇಷನ್ ಪಿ ಅಂತ ನೆಗೇಷನ್ ಬರ್ಕೊಳ್ತೀವಿ. ನೆನ್ಪಿಟ್ಕೊಳ್ಳಿ, ಫಾರ್ ಆಲ್ಗೆ ನೆಗೇಷನು ದೇರ್ ಎಕ್ಸಿಸ್ಟ್, ಅಥವಾ ದೇರ್ ಎಕ್ಸಿಸ್ಟ್ಗೆ ನೆಗೇಷನು ಫಾರ್ ಆಲ್. ಸೊ ಇಲ್ಲಿ ದೇರ್ ಎಕ್ಸಿಸ್ಟ್ ಇರೋದ್ರಿಂದ ಫಾರ್ ಆಲ್ ಅಥವಾ ಎವ್ರಿಯಿಂದ ಸ್ಟಾರ್ಟ್ ಮಾಡ್ತೀವಿ. ಯಾವ ಥರ ಸ್ಟಾರ್ಟ್ ಮಾಡ್ತೀವಿ ಅಂದರೆ, ಎವ್ರಿ ನಂಬರ್ ವಿಚ್ ಈಸ್, ಓಕೆ, ಇಲ್ಲಿ ಈಕ್ವಲ್ ಟು ಇಟ್ ಸ್ಕ್ವೇರ್ ಇದೆ, ಇದನ್ನು ಇಲ್ಲಿ ದೇರ್ ಎಕ್ಸಿಸ್ಟ್ನ ಫಾರ್ ಆಲ್ ಮಾಡಿದ್ರಿ. ಆಮೇಲೆ ಪಿ ಇರೋದೇನೆಂದರೆ ಆ ನಂಬರ್ ಈಸ್ ಈಕ್ವಲ್ ಟು ಇಟ್ ಸ್ಕ್ವೇರ್ ಅಂತ. ಇದನ್ನು ನೆಗೆಟ್ ಮಾಡಬೇಕು ಅಂತಂದರೆ ಎವ್ರಿ ನಂಬರ್ ಈಸ್ ನಾಟ್ ಈಕ್ವಲ್ ಟು ಇಟ್ ಸ್ಕ್ವೇರ್ ಅಂತ ಬರೀತೀವಿ. ಅರ್ಥ ಆಗ್ತಿದೆ? ಸೊ ದಿಸ್ ಇಸ್ ಹೌ ಯು ಆ್ಯಕ್ಚುಲಿ ನೆಗೇಟ್ ದ ಗಿವನ್
ಕ್ವಾಂಟಿಫೈಯರ್ ಸ್ಟೇಟ್ಮೆಂಟ್. ಓಕೆ, ಸಿಂಪಲ್ ಸ್ಟೇಟ್ಮೆಂಟಲ್ಲಿ ಡೈರೆಕ್ಟಾಗಿ ಇಟ್ ಈಸ್ ನಾಟ್ ದ ಕೇಸ್ ಅಥವಾ ಇಟ್ ಈಸ್ ಫಾಲ್ಸ್ ದಟ್ ಅಂತ ನೋಡ್ಕೊಳ್ಬಿಡ್ಬೋದು. ದಟ್ ಈಸ್ ವಾಟ್ ವಿ ಹ್ಯಾವ್ ಸೀನ್ ಇನ್ ದ ಪ್ರೀವಿಯಸ್ ಎಕ್ಸಸೈಸ್. ಬಟ್ ಕ್ವಾಂಟಿಫೈಯರ್ಸ್ ಇತ್ತು ಅಂತಂದರೆ ನೀವು ಹುಷಾರಾಗಿ ಚೇಂಜ್ ಮಾಡಬೇಕು ನೆಗೇಷನ್ನ. ಇನ್ ಕೇಸ್ ಈ ಥರ ಇಷ್ಟ ಆಗಲಿಲ್ಲ ಅಂದರೆ ಯು ಕ್ಯಾನ್ ಆಲ್ಸೋ ಡೂ ದಿಸ್. ಅರ್ಥ ಆಗ್ತಿದೆಯಾ? ದೇರ್ ಎಕ್ಸಿಸ್ಟ್ ಇದೇ ಥರ ಬರಿತಾ ಇದ್ದೀನಿ, ಬಟ್ ನಾಟ್ ಸೇರಿಸ್ತಾ ಇದ್ದೀನಿ. ದೇರ್ ಎಕ್ಸಿಸ್ಟ್, ದೇರ್ ಡಸ್ ನಾಟ್ ಎಕ್ಸಿಸ್ಟ್. ಇದು ಸ್ಟಾರ್ಟ್ ಆಗೋದು ದೇರ್ ಎಕ್ಸಿಸ್ಟ್ ಇರೋದ್ರಿಂದ ಯೂಶ್ವಲಿ ಇದು ತುಂಬ ಈಸಿ. ಎಕ್ಸಿಸ್ಟ್ ಬದಲು ಡಸ್ ನಾಟ್ ಎಕ್ಸಿಸ್ಟ್ ಆಗಿಬಿಡಿ, ಅದು ನೆಗೇಷನ್ ಆಗೋಗುತ್ತೆ. ಸೊ ದೇರ್ ಡಸ್ ನಾಟ್ ಎಕ್ಸಿಸ್ಟ್ ಅ ನಂಬರ್ ವಿಚ್ ಈಸ್ ಈಕ್ವಲ್ ಟು ಇಟ್ಸ್ ಸ್ಕ್ವೇರ್. ಯೂಶ್ವಲಿ ಸ್ಟೂಡೆಂಟ್ಸ್ ಏನು ಹೇಳ್ತಾರೆ, ಸರ್ ಈ ಪ್ಯಾಟರ್ನ್ ಈಸಿ ಇದೆ, ನಾವು ಹೀಗೆ ಬರೀತೀವಿ ಅಂತ. ಇಟ್ಸ್ ಅಪ್ ಟು ಯು. ನೀವು ಹೀಗಾದರೂ ಬರೀರಿ, ಯು ರೈಟ್ ಇನ್ ದಿಸ್ ವೇ ಆಲ್ಸೋ, ಇಟ್ಸ್ ಅಪ್ ಟು ಯು. ಯು ವಿಲ್ ಬಿ ಗೆಟಿಂಗ್ ಅ ಮಾರ್ಕ್. ಇದು ಈಸ್ ಆ್ಯಕ್ಚುಲಿ 1 ಮಾರ್ಕ್ ಕ್ವೆಶ್ಚನ್ಸ್. ಗೊತ್ತಾಗ್ತಿದೆಯಾ? ನಾವು ಗೋಯಿಂಗ್ ಟು ದ ಸೆಕೆಂಡ್ ಒನ್. ಇಲ್ಲಿ ತಗೊಳ್ಳೋಣ. ಫಾರ್ ಎವ್ರಿ ರಿಯಲ್ ನಂಬರ್ ಎಕ್ಸ್. ಸೊ ಇಲ್ಲಿ ಸ್ಟಾರ್ಟ್ ಆಗೋದೇ ಗೊತ್ತಾಗ್ಬಿಡ್ತದೆ, ಫಾರ್ ಎವ್ರಿ ಅಂತ. ಕರೆಕ್ಟಾ? ಎಕ್ಸ್ ಇಸ್ ಅ ಲೆಸ್ ದ್ಯಾನ್ ಎಕ್ಸ್ ಪ್ಲಸ್ 1. ನೀವು ಯಾವುದೇ ರಿಯಲ್ ನಂಬರ್ ತೊಗೊಂಡ್ರು ಎಕ್ಸ್ ಇಸ್ ಲೆಸ್ ದ್ಯಾನ್ ಎಕ್ಸ್ ಪ್ಲಸ್ 1. ಮ್ಯಾಥಮೆಟಿಕಲಿ ಇದು ಟ್ರೂ, ಬಟ್ ಮ್ಯಾಥಮೆಟಿಕಲಿ ಟ್ರೂ ಫಾಲ್ಸ್ ನಾವು ನೋಡ್ತಿಲ್ಲ. ಇಲ್ಲಿರುವಂಥ ಕ್ವಾಂಟಿಫೈಯರ್ ಏನು? ಫಾರ್ ಎವ್ರಿ. ಸೊ ಫಾರ್ ಎವ್ರಿ ಅಂತಂದರೆ ನೆನಪಿದೆಯಾ? ಕ್ಯಾಪಿಟಲ್ ಎ ಇನ್ವರ್ಟೆಡ್. ಸೊ ಇದನ್ನು ಯೂಶಲಿ ಹೌ ವಿ ಸೇ, ನಾನು ಹೇಳಿದ್ನಲ್ಲ, ಫಾರ್ ಆಲ್ ಅಂತ ಬರೀಬೋದು ಅಥವಾ ಫಾರ್ ಎವ್ರಿ ಅಂತ ಬರೀಬೋದು. ಓಕೆ, ಸೊ ದಿಸ್ ಇಸ್ ದ ಸಿಂಬಲ್. ಇಲ್ಲಿರೋಂಥ ಕ್ವಾಂಟಿಫೈಯರ್ಸ್ ಫಾರ್ ಎವ್ರಿ. ಇದಕ್ಕೆ ನೆಗೇಷನ್ ಬರೀಬೇಕು ಅಂತಂದರೆ ನೋಡಿ, ಫಾರ್ ಆಲ್ಗಿದ್ಮೇಲೆ ದೇರ್ ಎಕ್ಸಿಸ್ಟ್ ಇಂದ ಸ್ಟಾರ್ಟ್ ಮಾಡಬೇಕು. ಪ್ಲೀಸ್ ರಿಮೆಂಬರ್, ಫಾರ್ ಆಲ್ ಅಥವಾ ಫಾರ್ ಎವ್ರಿ ಅಂತೇನಾದರೂ ಸ್ಟೇಟ್ಮೆಂಟ್ ಕೊಟ್ಟರೆ ಅದರ ನೆಗೇಷನ್ನು ದೇರ್ ಎಕ್ಸಿಸ್ಟಿಂದನೇ ಸ್ಟಾರ್ಟ್ ಆಗಬೇಕು. ಅದರ್ವೈಸ್ ನಿಮ್ಮ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಓಕೆ, ಸೊ ಯಾವ ಥರ ಬರಿತೀವಿ? ದೇರ್ ಎಕ್ಸಿಸ್ಟ್ ರಿಯಲ್ ನಂಬರ್ ಅಂತ ಬರೆದು ಇಲ್ಲಿ ಎಕ್ಸ್ ಈಸ್ ಲೆಸ್ ದೆನ್ ಇದೆಯಲ್ಲ, ಇದನ್ನು ನೆಗೇಟ್ ಮಾಡಬೇಕು. ಅಂದರೆ ದೇರ್ ಎಕ್ಸಿಸ್ಟ್ ರಿಯಲ್ ನಂಬರ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ನಾಟ್ ಲೆಸ್ ದೆನ್ ಎಕ್ಸ್ ಪ್ಲಸ್ 1. ಗೊತ್ತಾಗ್ತಿದೆಯಾ ಯಾಕೆ ಹೇಳ್ತಾ ಇದ್ದೀನಿ ಅಂತ? ಬಿಕಾಸ್ ವಿ ನೋ ದಟ್ ದ ನೆಗೇಷನ್ ಆಫ್ ಫಾರ್ ಆಲ್ ಪಿ ಇಟ್ಸ್ ಲೈಕ್, ಇದನ್ನು ನೆನ್ಪಿಟ್ಕೊಳ್ಳಿ, ನೆಗೇಷನ್ ಆಫ್ ಫಾರ್ ಆಲ್ ಇದ್ದು ಪಿ ಇದ್ದರೆ ದಿಸ್ ಈಸ್ ಆ್ಯಕ್ಚುಲಿ ಲಾಜಿಕಲ್ ಈಕ್ವಲೆಂಟ್ ಟು ದೇರ್ ಎಕ್ಸಿಸ್ಟ್ ನೆಗೇಷನ್ ಪಿ. ಗೊತ್ತಾಗ್ತಿದೆಯಾ? ಸೊ ಅದರ ಅರ್ಥ ಹೆಂಗೆ? ದೇರ್ ಎಕ್ಸಿಸ್ಟ್ ರಿಯಲ್ ನಂಬರ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ನಾಟ್ ಲೆಸ್ ದೆನ್ ಎಕ್ಸ್ ಪ್ಲಸ್ 1. ಗೊತ್ತಾಗ್ತಿದೆಯಾ? ಸ್ವಲ್ಪ ಸ್ಮೂತಾಗಿ ಕುಟ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ವೆರಿ ಈಸಿ. ಸೊ ಈ ಕ್ವೆಶನಲ್ಲಿ ಇನ್ನೊಂದಿದೆ, ಅದನ್ನು ನೋಡ್ಕೊಬಿಡೋಣ. ಫಸ್ಟ್ ಒನ್ ಇಸ್ ದೇರ್ ಎಕ್ಸಿಸ್ಟ್ ಅ ಕ್ಯಾಪಿಟಲ್ ಫಾರ್ ಎವ್ರಿ ಸ್ಟೇಟ್ ಇನ್ ಇಂಡಿಯಾ. ಈ ಸ್ಟೇಟ್ಮೆಂಟ್ ಕೂಡ ಟ್ರೂತ್ ಇದೆ, ಬಟ್ ಅದ್ರ ಬಗ್ಗೆ ನಮಗೆ ಅವಶ್ಯಕತೆ ಇಲ್ಲ. ಇಲ್ಲಿ ಇದ್ದರೆ ಕ್ವಾಂಟಿಫೈಯರ್ ಏನು ಅಂತ. ಆ್ಯಸ್ ಐ ಟೋಲ್ಡ್ ಯು ಬಿಗಿನಿಂಗಲ್ಲೇ ಇದೆ, ದ ಕ್ವಾಂಟಿಫೈಯರ್ ಇಯರ್ ಇಸ್ ನಥಿಂಗ್ ಬಟ್ ದೇರ್ ಎಕ್ಸಿಸ್ಟ್ ಅಂತ. ಓಕೆ, ಸೊ ಇದಕ್ಕೆ ನೆಗೇಷನ್ ಯಾವ ಥರ ಬರಿಬೋದು? ಆ್ಯಸ್ ಐ ಟೋಲ್ಡ್ ಯು ದೇರ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಸ್ಟಾರ್ಟ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ಅದು ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ದೇರ್ ಡಸ್ ನಾಟ್ ಎಕ್ಸಿಸ್ಟ್ ಅ ಕ್ಯಾಪಿಟಲ್ ಫಾರ್ ಎವ್ರಿ ಸ್ಟೇಟ್ ಇನ್ ಇಂಡಿಯಾ ಅಂತ ಬರೀರಿ. ಅಥವಾ ಹಾಗಾಗಲಿಲ್ಲ ಅಂತಂದರೆ ದೇರ್ ಎಕ್ಸಿಸ್ಟ್ ಅ ಸ್ಟೇಟ್ ಇನ್ ಇಂಡಿಯಾ ವಿಚ್ ಡಸ್ ನಾಟ್ ಹ್ಯಾವ್ ಅ ಕ್ಯಾಪಿಟಲ್. ಇಲ್ಲಿ ಆ್ಯಕ್ಚುಲಿ ಏನು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ರಾಜ್ಯಕ್ಕೂ ಒಂದೊಂದು ರಾಜಧಾನಿ ಇದೆ ಅಂತ. ನಾವೇನು ಹೇಳ್ತೀವಿ, ಇಲ್ಲೊಂದು ರಾಜ್ಯ ಇದೆ, ಅದಕ್ಕೆ ರಾಜಧಾನಿನೇ ಇಲ್ಲ ಅಂತ. ಅರ್ಥ ಆಗ್ತಿದೆಯಾ? ದಟ್ ಈಸ್ ದ ನೆಗೇಷನ್. ಈ ಥರ ಬೇಡ ಅಂತಂದರೆ ಎವ್ರಿ ಸ್ಟೇಟ್ ಇನ್ ಇಂಡಿಯಾ ಡಸ್ ನಾಟ್ ಹ್ಯಾವ್ ಅ ಕ್ಯಾಪಿಟಲ್. ನಾವು ಈ ಥರ ಆ್ಯಕ್ಚುಲಿ ತೊಗೊಳ್ಳೋದು. ಈಗ ಗೊತ್ತಾಗ್ತಿದೆಯಾ? ದೇರ್ ಎಕ್ಸಿಸ್ಟ್ಗೆ ಫಾರ್ ಆಲ್, ಸೊ ಅದಕ್ಕೆ ಫಾರ್ ಎವ್ರಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎವ್ರಿ ಸ್ಟೇಟ್ ಇನ್ ಇಂಡಿಯಾ, ಇಲ್ಲಿ ಕ್ಯಾಪಿಟಲ್ ಇದೆ ಅಂತಿರೋದ್ರಿಂದ ಇಲ್ಲಿ ನಾನು ಕ್ಯಾಪಿಟಲ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ದಿಸ್ ಇಸ್ ವಾಟ್ ನೆಗೇಷನ್ ಆಫ್ ದೇರ್ ಎಕ್ಸಿಸ್ಟ್ ಇಸ್. ಇಟ್ಸ್ ಲೈಕ್ ಹೇಳಿದ್ನಲ್ಲ, ನಾವು ನಿನ್ನೆ ವಿಡಿಯೋದಲ್ಲೇ ನೋಡಿದ್ದೀವಿ, ಎಲ್ಲ ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳಿ. ನೆಗೇಷನ್ ಆಫ್ ದೇರ್ ಎಕ್ಸಿಸ್ಟ್ ಇದ್ದು ಪಿ ಇದ್ದರೆ ಇಟ್ ಈಸ್ ಲಾಜಿಕಲ್ ಈಕ್ವಲೆಂಟ್ ಟು ಫಾರ್ ಆಲ್ ಬರೆದು ನೆಗೇಷನ್ ಪಿ ಮಾಡಿ. ಗೊತ್ತಾಗ್ತಿದೆಯಾ? ಸೊ ದೇರ್ ಎಕ್ಸಿಸ್ಟ್ ಅ ಕ್ಯಾಪಿಟಲ್ ಫಾರ್ ಎವ್ರಿ ಸ್ಟೇಟ್ ಇನ್ ಇಂಡಿಯಾ ಅಂದರೆ ದೇರ್ ಡಸ್ ನಾಟ್ ಎಕ್ಸಿಸ್ಟ್ ಅ ಕ್ಯಾಪಿಟಲ್ ಫಾರ್ ಎವ್ರಿ ಸ್ಟೇಟ್ ಇನ್ ಇಂಡಿಯಾ ಅಂತ ಬರಿಬೋದು. ಅದು ಒಂದು ರೀತಿ. ಆರ್ ಯು ಕ್ಯಾನ್ ಸೇ ದೇರ್ ಎಕ್ಸಿಸ್ಟ್ ಅ ಸ್ಟೇಟ್ ಇನ್ ಇಂಡಿಯಾ ವಿಚ್ ಡಸ್ ನಾಟ್ ಹ್ಯಾವ್ ಅ ಕ್ಯಾಪಿಟಲ್ ಅಂತ ಬರಿಬೋದು. ಆರ್ ಎವ್ರಿ ಸ್ಟೇಟ್ ಇನ್ ಇಂಡಿಯಾ ಡಸ್ ನಾಟ್ ಹ್ಯಾವ್ ಅ ಕ್ಯಾಪಿಟಲ್ ಅಂತ ಬರಿಬೋದು. ಗೊತ್ತಾಗ್ತಿದೆಯಲ್ಲ? ಸೊ ಇನ್ ದಿಸ್ ವೇ ಯು ಕ್ಯಾನ್ ರೈಟ್ ದ ನೆಗೇಷನ್ ಫಾರ್ ದಿ ಸ್ಟೇಟ್ಮೆಂಟ್ಸ್ ಇನ್ವಾಲ್ವಿಂಗ್ ಕ್ವಾಲಿಫೈಯರ್. ಸೊ ಇದು ನಿಮ್ಮ ಎಕ್ಸಸೈಸಲ್ಲಿರುವಂಥ ಎರಡನೇ ಪ್ರಶ್ನೆ. ನಾವು ಲೆಟ್ಸ್ ಗೋ ಅಪ್ ಟು ದಿ ಥರ್ಡ್ ಒನ್. ಓಕೆ, ಸೊ ಥರ್ಡ್ ಕ್ವೆಶ್ಚನ್ ಈ ರೀತಿ ಇದೆ. ಚೆಕ್ ವೆದರ್ ದ ಫಾಲೋವಿಂಗ್ ಪೇರ್ ಆಫ್ ಸ್ಟೇಟ್ಮೆಂಟ್ಸ್ ಆರ್ ನೆಗೇಷನ್ ಆಫ್ ಈಚ್ ಅದರ್. ಅವನೇ ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಒಂದಕ್ಕೆ ಇನ್ನೊಂದು ನೆಗೇಷನ್ ಆಗುತ್ತಾ ಚೆಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಗಿವ್ ರೀಸನ್ಸ್ ಫಾರ್ ಯುವರ್ ಆನ್ಸರ್. ಇನ್ ಕೇಸ್ ಆಗುತ್ತೆ ಅಂದರೆ ಕಾರಣ ಕೊಡಿ, ಆಗಲ್ಲ ಅಂದರೂ ಕಾರಣ ಕೊಡಿ ಅಂತ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತಾನೆ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ವೈ ಪ್ಲಸ್ ಎಕ್ಸ್ ಈಸ್ ಟ್ರೂ ಫಾರ್ ಎವ್ರಿ ರಿಯಲ್ ನಂಬರ್ ಎಕ್ಸ್ ಆ್ಯಂಡ್ ವೈ. ಅಂದರೆ ಯಾವುದೇ ಎರಡು ರಿಯಲ್ ನಂಬರ್ ಎಕ್ಸ್ ಆ್ಯಂಡ್ ವೈ ಅಂತ ತಗೊಂಡ್ರು ಎಕ್ಸ್ ಪ್ಲಸ್ ವೈ ಮತ್ತು ವೈ ಪ್ಲಸ್ ಎಕ್ಸ್ ಈಸ್
ಇಟ್ಸ್ ಟ್ರೂ ಅಂತ. ಫಾರ್ ಎಕ್ಸಾಂಪಲ್ ಸಿಂಪಲ್ ಎಕ್ಸಾಂಪಲ್ ತೊಗೊಂಡ್ರೆ ಯು ಕ್ಯಾನ್ ಥಿಂಕ್ ಆಫ್ 2+3 = 3+2. ಖಂಡಿತವಾಗ್ಲೂ ಸ್ಟೇಟ್ಮೆಂಟ್ ಟ್ರೂ. ಇದಕ್ಕೆ ನೆಗೇಷನ್ನು ಅವನು ಇದನ್ನು ಕೊಟ್ಟಿದ್ದಾನೆ. ಈಸ್ ಟೆಲಿಂಗ್ ಯು ದಟ್ ದಿಸ್ ಈಸ್ ದಿ ನೆಗೇಷನ್ ಆಫ್ ದಿಸ್ ಅಂತ. ಯು ಶುಡ್ ಟೆಲ್ ಮಿ ವೆದರ್ ಇಟ್ ಇಸ್ ಟ್ರೂ ಆರ್ ಫಾಲ್ಸ್. ನಾವು ಯು ಕ್ಯಾನ್ ಸಿ ಹಿಯರ್ ದೇರ್ ಎಕ್ಸಿಸ್ಟ್ ಅ ರಿಯಲ್ ನಂಬರ್ x and y for which x plus y is equal to y plus x ಅಂತಿದೆ. ಇಲ್ಲಿ ನೀವು ನೋಡ್ಬೋದು ದಿಸ್ ಈಸ್ ಅ ಕ್ವಾಂಟಿಫೈಯರ್ ಸ್ಟೇಟ್ಮೆಂಟ್, ಯಾಕಂದರೆ ಫಾರ್ ಎವ್ರಿ ಇದೆ. ಗೊತ್ತಾಗ್ತಿದೆಯಾ? ಫಾರ್ ಎವ್ರಿಗೆ ನೆನ್ಪಿಟ್ಕೊಳ್ಳಿ, ನೆಗೇಷನ್ ಏನಾಗಬೇಕು? ದೇರ್ ಎಕ್ಸಿಸ್ಟ್. ಸೊ ಇದಕ್ಕೆ ನೆಗೇಷನ್ ದೇರ್ ಎಕ್ಸಿಸ್ಟ್ ಇದೆ, ಆದರೆ ಕೊಟ್ಟಿರುವಂಥ ಕಾಂಪೊನೆಂಟು ನೆಗೇಷನ್ ಆಗಬೇಕು. ಕೊಟ್ಟಿರುವಂಥ ಕಾಂಪೊನೆಂಟ್ ಹಾಗೇ ಬರ್ಕೊಂಡಿರೋದ್ರಿಂದ ದೀಸ್ ಬೋತ್ ಆರ್ ನಾಟ್ ನೆಗೇಷನ್ ಆಫ್ ಈಚ್ ಅದರ್. ಗೊತ್ತಾಗ್ತಿದೆಯಾ? ಸೊ ಆನ್ಸರ್ ಏನು ಬರುತ್ತೀವಿ? ದ ಗಿವನ್ ಪೇರ್ ಈಸ್ ನಾಟ್ ದ ನೆಗೇಷನ್ ಆಫ್ ಈಚ್ ಅದರ್ ಅಂತ. ಗೊತ್ತಾಗ್ತಿದೆಯಾ? ಸೊ ದ ಗಿವನ್ pair is not the negation of each other. Okay, so answer ಕೊಟ್ರಿ ಅಲ್ಲ ಅಂತ. Now I have to give you the reason. ಬಿಕಾಸ್ ಇಲ್ಲಿ ನಾನು ರೀಸನ್ ಕೊಡ್ತಾ ಇದ್ದೀನಿ ನೋಡಿ. ಯಾಕೆ ಅಂತಂದರೆ, ಬಿಕಾಸ್ ನೆನ್ಪಿಟ್ಕೊಳ್ಳಿ, ನೆಗೇಷನ್ ಆಫ್, ಇಲ್ಲಿ ಫಾರ್ ಆಲ್ ತಾನೇ ಇರೋದು, ನೆಗೇಷನ್ ಆಫ್ ಫಾರ್ ಆಲ್ x p of x ಇದ್ದರೆ ದಿಸ್ ಶುಡ್ ಆ್ಯಕ್ಚುಲಿ ಬಿ ಈಕ್ವಲ್ ಟು ದೇರ್ ಎಕ್ಸಿಸ್ಟ್ x ನೆಗೇಷನ್ p of x. ಕರೆಕ್ಟಾ? ದಟ್ ಈಸ್ ನೆಗೇಷನ್ p ಯಾವ ಥರ ಇರಬೇಕು ಅಂತಂದರೆ, ದೇರ್ ಎಕ್ಸಿಸ್ಟ್ ಅಂದರೆ ಸ್ಟಾರ್ಟ್ ಮಾಡೋದು ಹೀಗೆ ಸ್ಟಾರ್ಟ್ ಮಾಡ್ತೀವಿ. ಏನಂತ? ದೇರ್ ಎಕ್ಸಿಸ್ಟ್ ರಿಯಲ್ ನಂಬರ್ಸ್ x and y. ದೇರ್ ಎಕ್ಸಿಸ್ಟ್ ರಿಯಲ್ ನಂಬರ್ಸ್ x and y, ಓಕೆ, ಸಚ್ ದಟ್ ಅಂತ ಬರಿಬೋದು, ಅಥವಾ ಫಾರ್ ವಿಚ್ ಅಂತ ಬರಿಬೋದು. ಆ್ಯಕ್ಚುಲಿ ಇಲ್ಲೇನಾಗಬೇಕು ಅಂದರೆ ಕೊಟ್ಟಿರುವಂಥ ಕಾಂಪೊನೆಂಟ್ನ ನೆಗೇಟ್ ಮಾಡಬೇಕು. ಕೊಟ್ಟಿರುವಂಥ ಕಾಂಪೊನೆಂಟ್ ಏನು? x + y = y + x. ಆ್ಯಕ್ಚುಲಿ ಅದನ್ನು ನೆಗೇಟ್ ಮಾಡಿದ್ರೆ ಯು ವಿಲ್ ಗೆಟ್ x + y is not equal to y + x. ದಿಸ್ ಈಸ್ ಆ್ಯಕ್ಚುಲಿ ದ ಇನ್ವರ್ಸ್ ಆಫ್ ದಿ ನೆಗೇಷನ್ ಆಫ್ ದಿ ಗಿವನ್ ಸ್ಟೇಟ್ಮೆಂಟ್. ಗೊತ್ತಾಗ್ತಿದೆಯಾ? ಕೊಟ್ಟಿರುವಂಥ ಫಸ್ಟ್ ಸ್ಟೇಟ್ಮೆಂಟ್ ನೆಗೇಷನ್ ಇದಲ್ಲ. ಸೊ ಒಂದೇ ಒಂದು ಡಿಫ್ರೆನ್ಸ್ ಏನಂದರೆ, ಇನ್ ಕೇಸ್ ಇದು ಈಕ್ವಲ್ ಬದಲು ನಾಟ್ ಈಕ್ವಲ್ ಕೊಟ್ಟಿದ್ರೆ ದೇ ಆರ್ ನೆಗೇಷನ್ ಆಫ್ ಈಚ್ ಅದರ್. ಬಿಕಾಸ್ ಈಕ್ವಲ್ ಕೊಟ್ಟಿರೋದ್ರಿಂದ ದ ಗಿವನ್ ಪೇರ್ ಇಸ್ ನಾಟ್ ನೆಗೇಷನ್ ಆಫ್ ಈಚ್ ಅದರ್. ಗೊತ್ತಾಗ್ತಿದೆಯಾ? ಲಾಜಿಕ್ ಅರ್ಥ ಆಯಿತು ತಾನೆ? ಓಕೆ, ಸೊ ಈ ಕ್ವೆಶನಲ್ಲಿ ಒಂದೇ ಸಬ್ ಕ್ವೆಶನ್ ಇರೋದು, ಥರ್ಡ್ ಕ್ವೆಶನಲ್ಲಿ. ಇಲ್ಲಿಗೆ ಥರ್ಡ್ ಕ್ವೆಶನ್ ಮುಗೀತು. ಲೆಟ್ಸ್ ಗೋ ಅಪ್ ಟು ದಿ ಫೋರ್ತ್ ಒನ್. ರೈಟ್. ಸೊ ಈ ಫೋರ್ತ್ ಕ್ವೆಶನ್ ಇಸ್ ದಿ ಲಾಸ್ಟ್ ಕ್ವೆಶನ್ ಫಾರ್ ದ ಎಕ್ಸಸೈಸ್. ಇದು ತುಂಬ ಚಿಕ್ಕ ಎಕ್ಸಸೈಸು. ಸ್ಟೇಟ್ ವೆದರ್ ದಿ ಆರ್ ಯೂಸ್ಡ್ ಇನ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಎಕ್ಸ್ಕ್ಲೂಸಿವ್ ಆರ್ ಇನ್ಕ್ಲೂಸಿವ್ ಆರ್. ಅರ್ಥ ಆಗ್ತಿದೆಯಾ? ಇಲ್ಲಿ ನಿಮಗೆ ಆ್ಯಕ್ಚುಲಿ ನಾವು ಸ್ಟೇಟ್ಮೆಂಟಲ್ಲಿ ಆರ್ ಅಂತ ಬರಿತೀವಲ್ವಾ, ಅಲ್ಲಿ ಎರಡು ಥರ ಆರ್ ಇದೆ. ಒಂದು ಇನ್ಕ್ಲೂಸಿವ್ ಆರ್, ಇನ್ನೊಂದು ಎಕ್ಸ್ಕ್ಲೂಸಿವ್ ಆರ್ ಅಂತ. ಈಗ ಕೊಟ್ಟಿರೋಂಥ ಸ್ಟೇಟ್ಮೆಂಟಲ್ಲಿ ಇನ್ಕ್ಲೂಸಿವ್ ಆರ್ ಇದೆಯಾ ಅಥವಾ ಎಕ್ಸ್ಕ್ಲೂಸಿವ್ ಆರ್ ಇದೆಯಾ ಅಂತ ಹೇಳಬೇಕು. ಗಿವ್ ರೀಸನ್ಸ್ ಫಾರ್ ಯುವರ್ ಆನ್ಸರ್. ಸೊ ಇದು ಲಾಜಿಕಲ್ ರೀಸನ್ಸ್ ಆಗಿರೋದ್ರಿಂದ ಆನ್ಸರ್ ಹೇಳಿದರೆ ಸಾಕಾಗಲ್ಲ, ಕಾರಣ ಕೊಡಬೇಕು. ಇನ್ ಕೇಸ್ ಅದು ಇನ್ಕ್ಲೂಸಿವ್ ಆರ್ ಆದರೆ ಯಾಕೆ ಇನ್ಕ್ಲೂಸಿವ್ ಅಂತ ಹೇಳ್ತೀರಾ, ಎಕ್ಸ್ಕ್ಲೂಸಿವ್ ಆರ್ ಆದರೆ ವೈ ಡು ಯು ಸೇ ಇಟ್ ಈಸ್ ಎಕ್ಸ್ಕ್ಲೂಸಿವ್. ಓಕೆ, ಸೊ ಒಂದು ಕ್ವೆಶ್ಚನ್ ತೊಗೊಳ್ಳೋಣ. ಸನ್ ರೈಸಸ್ ಆರ್ ಮೂನ್ ಸೆಟ್ಸ್. ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ, ಇಲ್ಲೊಂದು ಆರ್ ಇದೆಯಲ್ಲ. ಈಗ ಈ ಆರು ಇನ್ಕ್ಲೂಸಿವ್ ಆರೋ ಅಥವಾ ಎಕ್ಸ್ಕ್ಲೂಸಿವ್ ಆರೋ ಅಂತ ನಾವು ತಿಳಿಸ್ಬೇಕು. ಫಸ್ಟ್ ಆಫ್ ಆಲ್ ನಿಮಗೆ ಇನ್ಕ್ಲೂಸಿವ್ ಆರ್ ಅಥವಾ ಎಕ್ಸ್ಕ್ಲೂಸಿವ್ ಆರ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಅದಕ್ಕೋಸ್ಕರ ಅದರ ಬಗ್ಗೆ ಒಂದು ಶಾರ್ಟ್ ಎಕ್ಸಾಂಪಲ್ ಅಥವಾ ಥಿಯರಿ ಕೊಟ್ಟು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಫಸ್ಟ್ ಲೆಟ್ಸ್ ಗೋ ಬ್ಯಾಕ್ ಆ್ಯಂಡ್ ಚೆಕ್ ವಾಟ್ ಈಸ್ ಇನ್ಕ್ಲೂಸಿವ್ ಆರ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಆರ್. ಆರ್ ಯು ರೆಡಿ ಫಾರ್ ಇಟ್? ಓಕೆ, ಸೊ ಏನು ಸರ್ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಅನ್ಬಾರ್ದು. ಆ ಥಿಯರಿ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ನಿಮಗೆ ಹೇಳಿಕೊಟ್ರು, ಸೊಲ್ಯೂಷನ್ ಕೊಟ್ಟರು ನಿಮಗೆ ಅರ್ಥ ಆಗೋದಿಲ್ಲ, ಕನ್ಫ್ಯೂಷನ್ ಇರುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಕೀಪ್ ಯು ಅಂಡರ್ ಕನ್ಫ್ಯೂಷನ್. ಸೊ ಲೆಟ್ಸ್ ಗೋ ಬ್ಯಾಕ್ ಟು ದಿ ಥಿಯರಿ ಕಾನ್ಸೆಪ್ಟ್ ಆಫ್ ಇನ್ಕ್ಲೂಸಿವ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಆರ್. So here is the explanation for two types of OR. One is inclusive OR, the other one is exclusive OR. So inclusive OR ಯಾವಾಗ ಆಗುತ್ತೆ ಅಂತಂದರೆ, in this case ಅಂದರೆ inclusive OR ಇರುವಂತಹ ಕೇಸಲ್ಲಿ the statement is true. ಟ್ರೂ ಅಂತಂದರೆ ಆ್ಯಕ್ಚುಲಿ ಇದು ನಾವು ಟ್ರೂತ್ ವ್ಯಾಲ್ಯೂ ಬಗ್ಗೆ ಹೇಳ್ತಿಲ್ಲ, ಇಟ್ ಕ್ಯಾನ್ ಹ್ಯಾಪನ್. ಅರ್ಥ ಆಗ್ತಿದೆಯಾ? ದ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಥವಾ ದ ಸ್ಟೇಟ್ಮೆಂಟ್ ಕ್ಯಾನ್ ಹ್ಯಾಪನ್ ಅಟ್ ದ ಸೇಮ್ ಟೈಮ್ ಇನ್ ಬೋತ್ ದ ಕಾಂಪೊನೆಂಟ್ಸ್. ಎರಡೂ ಕಾಂಪೊನೆಂಟಲ್ಲಿ ಸ್ಟೇಟ್ಮೆಂಟು ಸ್ಯಾಟಿಸ್ಫೈ ಆಗುತ್ತೆ.
ಅರ್ಥ ಆಗ್ತದೆ. ಅಂತಹ ಸ್ಟೇಟ್ಮೆಂಟ್ನ ನಾವು ಇನ್ಕ್ಲೂಸಿವ್ ಅಂದರೆ ಎರಡೂ ಇನ್ಕ್ಲೂಡೆಡ್ ಅಂತ. ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ಏನು, ದ ಸ್ಕೂಲ್ ಈಸ್ ಕ್ಲೋಸ್ಡ್ ಇಫ್ ಇಟ್ ಈಸ್ ಅ ಹಾಲಿಡೇ ಆರ್ ಅ ಸಂಡೇ. ಸೊ ಏನು ಹೇಳ್ತಾ ಇದೆ, ರಜೆ ದಿನ ಅಥವಾ ಸಂಡೇ, ಈ ಎರಡು ರಜೆ ದಿನ ಇದ್ದರೂ ಸ್ಕೂಲು ಕ್ಲೋಸ್ ಆಗಿರುತ್ತೆ, ಸಂಡೇ ಇದ್ದರೂ ಸ್ಕೂಲ್ ಕ್ಲೋಸ್ ಆಗಿರುತ್ತೆ. ಇದು ಸತ್ಯ ಅಲ್ವಾ? ಇನ್ ಬೋತ್ ದ ಕೇಸಸ್, ಎರಡು ಕೇಸಲ್ಲೂ ಸಪ್ರೇಟಾಗಿದ್ದರೂ ಸ್ಕೂಲ್ ಕ್ಲೋಸ್ ಆಗಿರುತ್ತೆ. ಸೊ ಹಾಲಿಡೇ ಇದ್ದರೂ ಸ್ಕೂಲ್ ಕ್ಲೋಸು, ಸಂಡೇ ಇದ್ದರೂ ಸ್ಕೂಲ್ ಕ್ಲೋಸು. ಸೊ ಎರಡೂ ಜೊತೆಯಲ್ಲಿ ಆಗೋ ಸಾಧ್ಯತೆ ಇರೋದ್ರಿಂದ ಇಟ್ ಈಸ್ ಕಾಲ್ಡ್ ಇನ್ಕ್ಲೂಸಿವ್ ಆರ್. ಗೊತ್ತಾಗ್ತಿದೆಯಾ? ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ರೈಟ್, ಇಯರ್ ಅ ಸ್ಟೂಡೆಂಟ್ ಹೂ ಹ್ಯಾಸ್ ಟೇಕನ್ ಬಯಾಲಜಿ ಆರ್ ಕೆಮಿಸ್ಟ್ರಿ ಕ್ಯಾನ್ ಅಪ್ಲೈ ಫಾರ್ MSc ಮೈಕ್ರೋಬಯಾಲಜಿ ಪ್ರೋಗ್ರಾಮ್. ಇನ್ ಕೇಸ್ ನೀವು BSc ಮಾಡಿದ್ರಿ ಅಂತ ಅಂದ್ಕೊಳ್ಳಿ, MScಗೆ ಅಪ್ಲೈ ಮಾಡಬೇಕಂತಂದರೆ ಅವನೇನು ಹೇಳ್ತಾನೆ, BScಲಿ ಬಯಾಲಜಿ ಓದಿರಬೇಕು ಅಥವಾ ಕೆಮಿಸ್ಟ್ರಿ ಓದಿರಬೇಕು, ಅವರು ಮೈಕ್ರೋಬಯಾಲಜಿಗೆ ಅಪ್ಲೈ ಮಾಡ್ಬೋದು MScಗೆ ಅಂತಂದರೆ. ಬಯಾಲಜಿ ಓದಿದ್ರೂ ಪರವಾಗಿಲ್ಲ, ಕೆಮಿಸ್ಟ್ರಿ ಓದಿದ್ರೂ ಪರವಾಗಿಲ್ಲ, ಎರಡು ಸೇರಿ ಓದಿದ್ರೂ ಪರವಾಗಿಲ್ಲ, ಅವರು MSc ಮೈಕ್ರೋಬಯಾಲಜಿ accept ಮಾಡ್ಕೊಳ್ಬೋದು ಅಥವಾ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ದಿಸ್ ಈಸ್ ದ ಕೇಸ್ ವೇರ್ ಬೋತ್ ದ ಕಾಂಪೊನೆಂಟ್ಸ್ ಕ್ಯಾನ್ ಹ್ಯಾಪನ್ ಟುಗೆದರ್. ಅರ್ಥ ಆಗ್ತಿದೆಯಾ? ಬಯಾಲಜಿ ಓದಿದ್ರೂ MSc ಮೈಕ್ರೋಬಯಾಲಜಿ ಮಾಡ್ಬೋದು ಅಥವಾ ಕೆಮಿಸ್ಟ್ರಿ ಓದಿದ್ರೂ ಮೈಕ್ರೋಬಯಾಲಜಿ ಮಾಡ್ಬೋದು ಅನ್ನೋದು ಈ ಸ್ಟೇಟ್ಮೆಂಟು. ಇಲ್ಲಿ ಆರ್ ಇದೆ, ನೆನ್ಪಿಟ್ಕೊಳ್ಳಿ, ಇಲ್ಲಿ ಆರ್ ಇದೆ. ಆ್ಯಂಡ್ ದಿಸ್ ಆರ್ ಇಸ್ ಇನ್ಕ್ಲೂಸಿವ್ ಆರ್ ಬಿಕಾಸ್ ಬೋತ್ ದ ಸ್ಟೇಟ್ಮೆಂಟ್ಸ್ ಕ್ಯಾನ್ ಹ್ಯಾಪನ್ ಅಟ್ ದ ಸೇಮ್ ಟೈಮ್. ಅರ್ಥ ಆಗ್ತಿದೆಯಾ? ಪ್ರಾಬಬ್ಲಿ ರಾಜುಗೆ ಲೈಟ್ ಕನ್ಫ್ಯೂಷನ್ ಬಂತು, ಸರ್ ಏನು ಡಿಫ್ರೆನ್ಸ್ ಇದೆ ಅಂತ. ಈಗ ಇನ್ನೊಂದು ಎಕ್ಸ್ಕ್ಲೂಸಿವ್ ಆರ್ ಬಗ್ಗೆನೂ ಹೇಳ್ಬಿಡ್ತೀನಿ, ಆಗ ನಿಮಗೆ ಇನ್ ಕೇಸ್ ಡೌಟ್ ಇದ್ದರೆ ಕ್ಲಿಯರ್ ಆಗುತ್ತೆ. ಸೊ ಟೇಕ್ ದಿ ಡೆಫಿನಿಷನ್ ಫಾರ್ ಎಕ್ಸ್ಕ್ಲೂಸಿವ್ ಆರ್. ಇನ್ ದಿಸ್ ಕೇಸ್ ದ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಥವಾ ಇಟ್ ಕ್ಯಾನ್ ಹ್ಯಾಪನ್ ಇನ್ ಓನ್ಲಿ ಒನ್ ಆಫ್ ದ ಗಿವನ್ ಟೂ ಕಾಂಪೊನೆಂಟ್ಸ್. ಅಂದರೆ ಎರಡು ಕಾಂಪೊನೆಂಟ್ ಇರುತ್ತೆ, ಎರಡೂ ಜೊತೆಯಲ್ಲೇ ಆಗೋದಿಲ್ಲ, ಇಲ್ಲ ಒಂದು ಈ ಕಡೆದಾಗಬೇಕು ಅಥವಾ ಇನ್ನೊಂದಾಗಬೇಕು. ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸೊ ಫಾರ್ ಎಕ್ಸಾಂಪಲ್, two lines in a plane either intersect at one point or they are parallel. ಇದು ನಮ್ಮ ಜಾಮಿಟ್ರಿಲಿ ಬರುವಂಥ ಸ್ಟೇಟ್ಮೆಂಟ್. ನಮ್ಮ ಎಲ್ಲರಿಗೂ ಗೊತ್ತು, ಒಂದು ಪ್ಲೇನಲ್ಲಿ ಎರಡು ಲೈನ್ ಇದೆ ಅಂತಂದರೆ ಐದರ್ ದೇ ಶುಡ್ ಇಂಟರ್ಸೆಕ್ಟ್, ಎಲ್ಲೋ ಒಂದು ಕಡೆ ಒಂದು ಇಂಟರ್ಸೆಕ್ಟ್ ಆಗಬೇಕು, ಇಲ್ಲ ಅಂತಂದರೆ ಅದು ಪ್ಯಾರಲಲ್ ಆಗಬೇಕು. ಸೊ ಇದರ ಅರ್ಥ ಎರಡೂ ಆಗೋಕ್ಕೆ ಸಾಧ್ಯನಾ? ಕ್ಯಾನ್ ಇಟ್ ಬಿ ಪ್ಯಾರಲಲ್ ಆ್ಯಂಡ್ ಇಂಟರ್ಸೆಕ್ಟಿಂಗ್? ಸಾಧ್ಯವೇ ಇಲ್ಲ. ಸೊ ಇಲ್ಲಿ ಯಾವುದನ್ನು ಒಂದೇ ಒಂದಷ್ಟು ಕಾಂಪೊನೆಂಟು ಸ್ಯಾಟಿಸ್ಫೈ ಆಗೋದ್ರಿಂದ ದಿಸ್ ಇಸ್ ಕಾಲ್ಡ್ ಎಕ್ಸ್ಕ್ಲೂಸಿವ್ ಆರ್. ಅರ್ಥ ಆಗ್ತಿದೆಯಲ್ಲ? ಬೋತ್ ದ ಕಾಂಪೊನೆಂಟ್ಸ್ ಕೆನಾಟ್ ಬಿ ಟ್ರೂ ಆರ್ ಕೆನಾಟ್ ಹ್ಯಾಪನ್ ಎಟ್ ದ ಸೇಮ್ ಟೈಮ್, ದೇರ್ ಫೋರ್ ದಿಸ್ ಈಸ್ ಎಕ್ಸ್ಕ್ಲೂಸಿವ್ ಆರ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇದು ಸ್ಟೂಡೆಂಟ್ಸ್ ಕ್ಯಾನ್ ಟೇಕ್ ಫ್ರೆಂಚ್ ಆರ್ ಸ್ಯಾನ್ಸ್ಕ್ರಿಟ್ ಆ್ಯಸ್ ದೇರ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂದರೆ ಅವ್ನು ನಿಮ್ಗೆ ಆಪ್ಷನ್ ಕೊಟ್ಟಿದ್ದಾನೆ, ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಫ್ರೆಂಚ್ ತೊಗೋಬೋದು ಅಥವಾ ಸ್ಯಾನ್ಸ್ಕ್ರಿಟ್ ತೊಗೋಬೋದು. ಅಂದರೆ ಎರಡರಲ್ಲಿ ಯಾವುದನ್ನ ಒಂದೇ ಒಂದು ಸರಿ ತೊಗೊಳಕ್ಕಾಗೋದು, ಎರಡನ್ನೂ ತೊಗೊಳ್ತೀನಿ ಅಂದರೆ ಆಗುತ್ತಾ? ಖಂಡಿತವಾಗ್ಲೂ ಆಗಲ್ಲ. ಸೊ ದಿಸ್ ಈಸ್ ಕಾಲ್ಡ್ ದಿ ಎಕ್ಸ್ಕ್ಲೂಸಿವ್ ಆರ್. ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಇಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸಿ, ಆ್ಯನ್ ಐಸ್ ಕ್ರೀಮ್ ಆರ್ ಪಿಜ್ಜಾ ಈಸ್ ಅವೈಲಬಲ್ ವಿತ್ ಅ ಬಿರಿಯಾನಿ ಇನ್ ಅ ರೆಸ್ಟೋರೆಂಟ್. ನೀವು ರೆಸ್ಟೋರೆಂಟ್ ಹೋಗ್ತೀರಾ, ಬಿರಿಯಾನಿ ಆರ್ಡರ್ ಮಾಡ್ತೀರಾ, ಅವನು ವೆಯ್ಟರ್ ಹೇಳ್ತಾನೆ, ಸರ್ ನಿಮಗೊಂದು ಫ್ರೀ ಐಟಮ್ ಇದೆ, ಬಿರಿಯಾನಿ ಜೊತೆ ಐಸ್ ಕ್ರೀಮ್ ಆದರೂ ತೊಗೊಳ್ಬೋದು ಅಥವಾ ಪಿಜ್ಜಾ ಆರ್ಡರ್ ಮಾಡ್ಬೋದು ಅಂತ. ಈಗ ನೀವು ಎರಡೂ ಅವೈಲೇಬಲ್ ಇದೆ, ಬಟ್ ಎರಡನ್ನೂ ಜೊತೆಯಲ್ಲೇ ನೀವು ತೊಗೊಳ್ಬೋದಾ? ಖಂಡಿತವಾಗ್ಲೂ ಇಲ್ಲ. ಐದರ್ ಯು ಶುಡ್ ಗೋ ಫಾರ್ ದ ಐಸ್ ಕ್ರೀಮ್ ಆರ್ ಯು ಶುಡ್ ಗೋ ಫಾರ್ ದ ಪಿಜ್ಜಾ. ಸೊ ಇನ್ ದಿಸ್ ಕೇಸ್, ಸಿನ್ಸ್ ಓನ್ಲಿ ಒನ್ ಕಾಂಪೊನೆಂಟ್ ಕ್ಯಾನ್ ಹ್ಯಾಪನ್, ದಿಸ್ ಇಸ್ ಕಾಲ್ಡ್ ಎಕ್ಸ್ಕ್ಲೂಸಿವ್. ಅಂದರೆ ಒಂದು ತಗೊಂಡ್ರೆ ಇನ್ನೊಂದು ಬಿಡಬೇಕಾಗುತ್ತೆ ಅಂತ. ಬಟ್ ಇಲ್ಲಿ ಹಾಗಲ್ಲ ನೋಡಿ, ಸಂಡೇ ಇದ್ದರೂ ಸ್ಕೂಲ್ ರಜೆ ಇರುತ್ತೆ, ಹಾಲಿಡೇ ಇದ್ದರೂ ಸ್ಕೂಲ್ ಕ್ಲೋಸ್ ಇರುತ್ತೆ. ಸೊ ದಟ್ ಈಸ್ ವೈ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಇನ್ಕ್ಲೂಸಿವ್ ಆರ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಆರ್. ಓಕೆ, ಅರ್ಥ ಆಗ್ತಿದೆಯಲ್ಲ? ರೈಟ್ ವಿನುತಾ, ಅರ್ಥ ಆಗ್ತಿದೆಯಲ್ಲಪ್ಪ? ತನುಜ ನಿನಗೆ? ರೈಟ್. ಸೊ ದಟ್ಸ್ ಇಟ್. ಲೆಟ್ಸ್ ಗೋ ಟು ದಿ ಕ್ವೆಶ್ಚನ್ ನೌ. So let me read the statement. State whether the or used in the following statement is exclusive or inclusive. Give reasons for the answer. So statement ಏನಿದೆ, sun rises or moon sets. ಇದನ್ನು ನಾನು ಎಕ್ಸ್ಕ್ಲೂಸಿವ್ ಆರ್ ಅಂತ ತಗೊಳ್ತೀನಿ. ಓಕೆ, ಇದು ಎಕ್ಸ್ಕ್ಲೂಸಿವ್ ಆರ್ ಅಂದರೆ ಯಾವುದನ್ನ ಒಂದೇ ಒಂದು ಸರಿಗೆ ಆಗೋದು. ಯಾಕೆ ಅಂತಂದರೆ ನೀವು ಸಮ್ಟೈಮ್ಸ್ ನೋಡಿರ್ತೀರ, ಬೆಳಿಗ್ಗೆ ಹೊತ್ತು ಸೂರ್ಯ ಹುಟ್ಟಿದ್ರೂ ಸಮ್ಟೈಮ್ಸ್ ಮೂನ್ ಸ್ಟಿಲ್ ವಿಸಿಬಲ್. ಅರ್ಥ ಆಗ್ತಿದೆಯಾ? ದೇ ಆರ್ ನಾಟ್ ಆಪೋಸಿಟ್. ಸೂರ್ಯ ಹುಟ್ಟಿದ್ದಾನೆ ಅಂತಂದರೆ ಚಂದ್ರ ಮುಳುಗಲೇಬೇಕು ಅಂತೇನಿಲ್ಲ. ಗೊತ್ತಾಗ್ತಿದೆಯಾ? ದಿಸ್ ಈಸ್ ಆ್ಯಕ್ಚುಲಿ ದಿ ಸೈಂಟಿಫಿಕ್ ಫಿನಾಮಿನಾ. ನೀವು ಸೈನ್ಸಲ್ಲಿ ಕ್ಲಿಯರ್, ಇಫ್ ಯು ಆರ್ ಗುಡ್ ಇನ್ ಸೈನ್ಸ್, ಫಿಸಿಕ್ಸ್ ಗೊತ್ತಿದ್ರೆ ಬೇಕಿದ್ರೆ ನೀವು ಅಲ್ಲಿ ಹೋಗಿ ಯು ಕ್ಯಾನ್ ಕ್ಲಾರಿಫೈ ಯೋರ್ ಡೌಟ್ಸ್. ಸೊ ಬೋತ್ ದ ಇವೆಂಟ್ಸ್ ಮೇ ನಾಟ್ ಅಕ್ಕರ್ ಎಟ್ ದ ಸೇಮ್ ಟೈಮ್. ಅಂದರೆ ಸೂರ್ಯ ಮುಳುಗಿರಬೇಕು ಅಥವಾ ಸೂರ್ಯ ಹುಟ್ಟಿರಬೇಕು,
ಚಂದ್ರ ಮುಳುಗಿರಬೇಕು ಅಂತ ಜೊತೆಯಲ್ಲೇ ಆಗೋ ಅವಶ್ಯಕತೆ ಇಲ್ಲ. ಸಮ್ಟೈಮ್ಸ್ ಬೋತ್ ಕ್ಯಾನ್ ಬಿ ರೀಸನ್. ಸೂರ್ಯನು ಹುಟ್ಟಿರ್ತಾನೆ, ಚಂದ್ರನೂ ಹಾಗೇ ಇರುತ್ತೆ, ಇನ್ನೂ ಮುಳುಗಿರೋದಿಲ್ಲ. ಸೊ ಬಿಕಾಸ್ ಬೋತ್ ಕೆನಾಟ್ ಹ್ಯಾಪನ್ ಎಟ್ ದ ಸೇಮ್ ಟೈಮ್, ದಿಸ್ ಇಸ್ ಕಾಲ್ಡ್ ಎನ್ ಎಕ್ಸ್ಕ್ಲೂಸಿವ್ ಆರ್. ರೀಸನ್ ಆಲ್ರೆಡಿ ಕೊಟ್ಟಿದ್ದೀನಿ, ಇಟ್ಸ್ ಕ್ವೈಟ್ ಆಬ್ವಿಯಸ್. ಓಕೆ, ಸೊ ಎರಡನೇದು ತೊಗೊಳ್ತೀನಿ. ನಾವು ಲುಕ್ ಹಿಯರ್, ಟು ಅಪ್ಲೈ ಫಾರ್ ಡ್ರೈವಿಂಗ್ ಲೈಸೆನ್ಸ್. ಇಲ್ಲಿ ನಿಮಗೆ ಯಾವುದೇ ಡೌಟ್ಸ್ ಬರೋದಿಲ್ಲ. ಒಂದು ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡೋದಾದರೆ ಯು ಶುಡ್ ಹ್ಯಾವ್ ಅ ರೇಷನ್ ಕಾರ್ಡ್ ಆರ್ ಅ ಪಾಸ್ಪೋರ್ಟ್. ಇದು ಔಟ್ಡೇಟೆಡ್ ಸ್ಟೇಟ್ಮೆಂಟು, ಯಾಕಂದರೆ ಈಗ ರೇಷನ್ ಕಾರ್ಡ್ಗಿಂತ ಮುಖ್ಯವಾಗಿ ಆಧಾರ್ ಕಾರ್ಡ್ ಯೂಸ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಸೊ ಇದನ್ನು ನಮ್ಮ ಅರ್ಥಕ್ಕೋಸ್ಕರ ಆಧಾರ್ ಕಾರ್ಡನ್ನು ತೊಗೊಳ್ಳೋಣ. ಸೊ ಡಿ ಎಲ್ಗೆ ಅಪ್ಲೈ ಮಾಡಬೇಕು ಅಂದರೆ, ಡ್ರೈವಿಂಗ್ ಲೈಸೆನ್ಸ್ಗೆ ನೀವು ಅಪ್ಲೈ ಮಾಡಬೇಕಂದ್ರೆ ಆಧಾರ್ ಕಾರ್ಡ್ ಇರಬೇಕು ಅಥವಾ ಪಾಸ್ಪೋರ್ಟ್ ಇರಬೇಕು. ಅಂತಂದರೆ ಯಾವುದಾದ್ರೂ ಒಂದಿದ್ರೂ ನಿಮಗೆ ಡಿ ಎಲ್ ಸಿಗುತ್ತೆ ಅಲ್ವಾ? ಸೊ ರೇಷನ್ ಕಾರ್ಡ್ ಇದ್ದರೂ ಡಿ ಎಲ್ ಸಿಗುತ್ತೆ, ಪಾಸ್ಪೋರ್ಟ್ ಇದ್ದರೂ ಡಿ ಎಲ್ ಸಿಗುತ್ತೆ. ಸೊ ಇವೆರಡಿದ್ರೂ, ಅರ್ಥ ಆಗ್ತಿದೆ, ಇವೆರಡು ಸಪ್ರೇಟಾಗಿ ಇದ್ರೂ ಡಿ ಎಲ್ ಸಿಗೋ ಚಾನ್ಸಸ್ ಇರೋದ್ರಿಂದ ದಿಸ್ ಇಸ್ ಆರ್ ಇನ್ಕ್ಲೂಸಿವ್ ಆರ್. ಅರ್ಥ ಆಗ್ತಿದೆಯಾ? ಈ ಆರ್, ಇಲ್ಲಿ ಬರುವಂಥ ಆರ್ ಯಾವುದು? ಇನ್ಕ್ಲೂಸಿವ್ ಆರ್. ಎಲ್ಲಿದೆ ಆರು? ಮತ್ತು ಆರ್ ಹುಡ್ಕೊಂಡು ಕೂತ್ಕೊಳ್ಬೇಡಿ, ಇಲ್ಲಿರುವಂಥ ಆರು ಇದು, ಇಲ್ಲಿ ಆರ್ ಇಲ್ಲಿದೆ. ಓಕೆ, ವಾಟ್ ಆರ್ ಇಸ್ ದಿಸ್? ಇನ್ಕ್ಲೂಸಿವ್ ಆರ್. ರೀಸನ್ ಏನು ಅಂತಂದರೆ, ಎನಿ ಒನ್ ಆರ್ ಬೋತ್ ದ ಡಾಕ್ಯುಮೆಂಟ್ಸ್ ಹ್ಯಾವ್ ದ ಸೇಮ್ ಇಂಪಾರ್ಟೆನ್ಸ್ ಟು ಅಪ್ಲೈ ಫಾರ್ ಅ ಡ್ರೈವಿಂಗ್ ಲೈಸೆನ್ಸ್. ಗೊತ್ತಾಗ್ತಿದೆಯಾ? ಡ್ರೈವಿಂಗ್ ಲೈಸೆನ್ಸ್ ಅಪ್ಲೈ ಮಾಡೋದಕ್ಕೆ ಎರಡಕ್ಕೂ ಸೇಮ್ ಪವರ್ ಇದೆ. ರೇಷನ್ ಕಾರ್ಡ್ ಇದ್ದರೂ ಸಿಗುತ್ತೆ, ಪಾಸ್ಪೋರ್ಟ್ ಇದ್ದರೂ ಸಿಗುತ್ತೆ. ಸೊ ಎರಡು ಜೊತೆ ಇದ್ದರೂ ಡ್ರೈವಿಂಗ್ ಲೈಸೆನ್ಸ್ ಸಿಗೋದ್ರಿಂದ ದಿಸ್ ವಿಲ್ ಬಿ ಅ ಇನ್ಕ್ಲೂಸಿವ್ ಆರ್. ಗೊತ್ತಾಗ್ತಿದೆಯಾ? ಸೊ ಇನ್ನೂ ಒಂದೇ ಒಂದು ಸಬ್ ಕ್ವೆಶ್ಚನ್ ಇದೆ, ಲೆಟ್ಸ್ ಟೇಕ್ ದಟ್ ಒನ್ ಆಲ್ಸೋ. ಆಲ್ ಇಂಟೀಜರ್ಸ್ ಆರ್ ಪಾಸಿಟಿವ್ ಆರ್ ನೆಗೆಟಿವ್. ಸೊ ಇಲ್ಲೂ ಕೂಡ ಆರ್ ಇದೆ. ಯೋಚನೆ ಮಾಡಿ, ಎಲ್ಲ ಇಂಟೀಜರು ಪಾಸಿಟಿವ್ ಆರ್ ಎಲ್ಲ ಇಂಟೀಜರ್ ನೆಗೆಟಿವ್. ಯೋಚನೆ ಮಾಡಿ, ಕೆನ್ ಆಲ್ ದ ಇಂಟೀಜರ್ ಬಿ ಪಾಸಿಟಿವ್? ಇಲ್ಲ. ಕೆನ್ ಆಲ್ ದ ಇಂಟೀಜರ್ ಬಿ ನೆಗೆಟಿವ್? ಇಲ್ಲ. ಸೊ ಕೊಟ್ಟಿರುವಂಥ ಇಂಟೀಜರ್ ಪಾಸಿಟಿವ್ ಇರಬಹುದು ಅಥವಾ ನೆಗೆಟಿವ್ ಇರಬಹುದು ಅಂತ ಹೇಳಿದ ತಕ್ಷಣ ಎರಡೂ ಇರೋಕ್ಕೆ ಸಾಧ್ಯವೇ ಇಲ್ಲ. ಇಟ್ ಶುಡ್ ಐದರ್ ಬಿ ಪಾಸಿಟಿವ್ ಆರ್ ಇಟ್ ವಿಲ್ ಬಿ ನೆಗೆಟಿವ್. ಅದಕ್ಕೋಸ್ಕರ ದಿಸ್ ವಿಲ್ ಬಿ ಎಕ್ಸ್ಕ್ಲೂಸಿವ್ ಆರ್. ಗೊತ್ತಾಗ್ತಿದೆಯಾ? ಈ ಕೇಸಲ್ಲಿ ನಮಗೆ ಸಿಗೋ ಆರು ಎಕ್ಸ್ಕ್ಲೂಸಿವ್ ಆರ್. ದ ರೀಸನ್ ಇಸ್ ಬಿಕಾಸ್ ಎನ್ ಇಂಟೀಜರ್ ಕೆನಾಟ್ ಬಿ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಟ್ ದ ಸೇಮ್ ಟೈಮ್. ಹೇಳಿದ್ನಲ್ಲ, ಅದು ಪಾಸಿಟಿವ್ ಇರಬೇಕು ಅಥವಾ ನೆಗೆಟಿವ್ ಇರಬೇಕು, ರೈಟ್? ಇಫ್ ಇಟ್ ವಿಲ್ ಬಿ ಐದರ್ ಪಾಸಿಟಿವ್ ಆರ್ ನೆಗೆಟಿವ್. ಓಕೆ, ಜೊತೆಯಲ್ಲೇ ಒಂದೇ ಸರಿ ಅದು ಪಾಸಿಟಿವ್ ಅಥವಾ ನೆಗೆಟಿವ್ ಇರೋಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ, ಪಾಸಿಟಿವ್ ಇರಬೇಕು ಅಥವಾ ನೆಗೆಟಿವ್ ಇರಬೇಕು. ಇನ್ ದಿಸ್ ಕೇಸ್ ದಿ ಆರ್ ಗಿವನ್ ಈಸ್ an exclusive OR. ಗೊತ್ತಾಗ್ತಿದೆಯಲ್ಲ? ಓಕೆ ಫ್ರೆಂಡ್ಸ್, ಸೊ ಇಲ್ಲಿಗೆ ನಮ್ಮ 4th ಕ್ವೆಶ್ಚನ್ ಮುಗೀತು. ಇದರ ಜೊತೆಗೆ ಎಕ್ಸಸೈಸ್ 14.3 ಕೂಡ ಮುಗಿದೋಯ್ತು. ಓಕೆ, ಸೊ ಈ ಎಕ್ಸಸೈಸಲ್ಲಿರುವಂಥ 4 ಪ್ರಶ್ನೆ ಐ ಥಿಂಕ್ ವಿ ಹ್ಯಾವ್ ಆಲ್ರೆಡಿ ಡನ್ ಇಟ್ ಕ್ಲಿಯರ್ಲಿ. ಹೋಪ್ ಯು ಡೋಂಟ್ ಹ್ಯಾವ್ ಎನಿ ಡೌಟ್ಸ್ ಇದ್ದರೆ ಇನ್ನೊಂದು ಸರಿ ಅರ್ಥ ಮಾಡ್ಕೊಳ್ಳಿ, ಮತ್ತಿನ್ನೊಂದು ಸರಿ ವಿಡಿಯೋ ಕೇಳಬಹುದು. ದೆನ್ ಯು ವಿಲ್, ಐ ಥಿಂಕ್ ಯು ವಿಲ್ ಕ್ಲಿಯರ್ ಆಲ್ ಯುವರ್ ಡೌಟ್ಸ್. ವಿಡಿಯೋ ಬಿಟ್ಟು ಹೋಗುವಾಗ ದಯವಿಟ್ಟು ಡೌಟ್ಸ್ನ ಜೊತೆ ಕರ್ಕೊಂಡು ಹೋಗಬೇಡಿ. ಡೌಟ್ಸ್ನ ವಿಡಿಯೋಲ್ಲೇ ಬಿಟ್ಬಿಟ್ಟು ನೀವು ಕಾನ್ಸೆಪ್ಟ್ನ ನೀಟಾಗಿ ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೋಗಿ. ಓಕೆ ಫ್ರೆಂಡ್ಸ್, ಇಟ್ಸ್ ಟೈಮ್ ಫಾರ್ ಮೀ ಟು ವೈಂಡ್ ಅಪ್. ಐ ಹೋಪ್ ಯು ಎಂಜಾಯ್ಡ್ ದಿಸ್ ಸೆಷನ್ ಆ್ಯಂಡ್ ಆಲ್ಸೋ ಲರ್ನ್ಡ್ ಅ ಲಾಟ್ ಅಬೌಟ್ ದಿ ಕಾನ್ಸೆಪ್ಟ್ಸ್. Okay, so when we meet again in the next time, probably we will discuss the next exercise 14.4. Until then, take care of your health. God bless you all and bye.